ಬಕ್ಕೋ ನಡೀತಿಯಲ್ಲ ಹಾಂ ನೀನು ಮಲ್ಕೊಂಡ ಕಾಲು ಹಿಂಗೆ ಎತ್ಕೊಳ್ಳಲ್ವಾ? ಈಗ 50 ಇಯರ್ಸ್ 50 ಇಯರ್ಸಿಂದ ಇದೆಯಾ? ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ಮಾಡಿಸ್ತಾ ಇದ್ವಿ, ಒಳ್ಳೇದಾಗ್ತಾ ಇದೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಏನಪ್ಪ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀರಾ ಎಲ್ಲ ಅಂತ ಶಾಕ್ ಆಗಿಬಿಟ್ರಾ? ಏನಿಲ್ಲ ಗೈಸ್, ನಮ್ಮ ಅಪ್ಪ ಮುಂದೆ 25ನೇ ವರ್ಷ ಆ್ಯನಿವರ್ಸರಿ ಇತ್ತಲ್ಲ, ಅದು ಮತ್ತು ನಮ್ಮ ಅತ್ತೆ ಮಾಮಗೆಲ್ಲ ಸೇರಿಸಿ ಕಲ್ಯಾಣೋತ್ಸವ ಮಾಡ್ತಾಯಿದ್ದಾರೆ, ಶ್ರೀನಿವಾಸ ಕಲ್ಯಾಣ. ಸೊ ಇವಾಗ ಅಲ್ಲಿಗೆ ಹೊರಟ್ವಿ. ಬನ್ನಿ ಹೆಂಗಿರುತ್ತೆ ಏನು ಅಂತೆಲ್ಲ ನೋಡೋಣ, ನಿಮಗೂ ತೋರಿಸ್ತೀನಿ. ಇಲ್ಲೇ ಕೂತಿದ್ದಾರೆ ದಂಪತಿಗಳು, ಇಲ್ಲ ಮತ್ತೆ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ನಿಮ್ಮ ಇನ್ನೊಂದು ಸರಿ ಮಾಡು. ನಾಗವಲ್ಲಿ ಥರ ಹೆಂಗೆ ತಿರ್ಕೊಂಡು ಮಾಡ್ತಾ ಇತ್ತಲ್ಲ, ಇನ್ನೇನು ಮಾಡಬೇಕು? ಸೇಮ್ ನಾಗವಲ್ಲಿ ಥರ. ಅನ್ನೋದು ಯಾವುದೋ ಒಂದು ಡೈಲಾಗ್ ಇದೆಯಲ್ಲ, ನಿನ್ ಗಂಗಾ ನಾಗೋ ಬದಲಾಗ್ತಾ ಇರೋದು ಹಂಗೆ ನೋಡ್ತಾ ಇಲ್ಲೋಡು ಅಂತ ನೋಡಿ ಗೈಸ್, ಬರೀ ಈ ಥರನೇ ಎಲ್ಲರನ್ನೂ ಆಡ್ಕೊಳ್ಳೋದು, ಚೂರು ಶಿವಿಲ್ರು ಹೇಳೋದಿಲ್ಲ. ಏನಂಗಂದ್ರೆ ಏನಂಗಂದ್ರೆ ಗೂಗಲ್ ಮಾಡಿ ಏನಂದ್ರೆ ನೀನು ಹೇಳ್ಬಿಡು, ನೀನು ತಾನೇ ಹೇಳಿದ್ದನ್ನ. ಈ ಕಲ್ಯಾಣೋತ್ಸವ ಮಾಡ್ಸೋಕ್ಕೆ ಏನು ಪ್ರೊಸೀಜರು, ಎಷ್ಟು ಖರ್ಚಾಗುತ್ತೆ, ಎಲ್ಲಿ ಹೇಗೆ ಮಾಡಿಸ್ಬೇಕು ಅಂತ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ಮತ್ತೆ ಕಲ್ಯಾಣೋತ್ಸವ ಆಗ್ತಿರೋದು ಮೈಸೂರಲ್ಲಿ ದ ಮೋಸ್ಟ್ ಫೇಮಸ್ ಟೆಂಪಲ್ ಫಾರ್ ಕಲ್ಯಾಣೋತ್ಸವ ಟೆಂಪಲಲ್ಲಿ. ಸೊ ಗೆಸ್ ಮಾಡಿ ಯಾವ ಟೆಂಪಲ್ ಇರ್ಬೋದು ಅಂತ. ಸೊ ನೀವು ಕಲ್ಯಾಣೋತ್ಸವ ಮಾಡಿಸ್ಬೇಕು ಅಂದರೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ವಿಲಾಸ್ಕರ್ ಅಜ್ಜಿ ಎಲ್ಲ ಇನ್ಫಾರ್ಮೇಷನ್ ಕೊಡೋ ಕ್ಲಾಸಲ್ಲಿ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಸೊ ಈಗ ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ ಗಾಯ್ಸ್, ಇನ್ನೂ ಸ್ಟಾರ್ಟೇ ಆಗಿಲ್ಲ. 9:30 ಸ್ಟಾರ್ಟ್ ಅಂತ ಹೇಳಿದರು. ಇನ್ಯಾರೇ ಗೆಸ್ ಮಾಡಿ. ಅವ್ರ ಮಗ, ನನ್ನ ತಮ್ಮ. ಹಾಯ್ ಬ್ರೋ. ಹಾಯ್. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಇವೆಂಟ್. ಕಷ್ಟಪಡ್ಕೊಂಡು ಬಂದ್ವಿ, ಬಟ್ ಇನ್ನು ಇವೆಂಟೇ ಸ್ಟಾರ್ಟ್ ಆಗಿಲ್ಲ. ತುಂಬ ಬೇಜಾರಾಗ್ತಿದೆ ಇದ್ರ ಬಗ್ಗೆ. ಇದೇ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದಿದ್ದ? ಹೌದು. ನೋಡಿ ಗೈಸ್, ಇಲ್ಲಿ ಎಷ್ಟೊಂದು ಈ ಥರ ಕಪಲ್ಸ್ ಇರ್ತಾರೆ. ಎಲ್ಲರಿಗೂ ಒಟ್ಟಿಗೆ ಪೂಜೆ ಮಾಡಿಸಿ ದೇವರಿಗೆ ತಾಳಿ ಕಟ್ಟಿಸ್ತಾರಂತೆ. ಅಂದರೆ ಶ್ರೀನಿವಾಸ ಕಲ್ಯಾಣ. ನೋಡಿ, ಹೋಮ ಎಲ್ಲ ರೆಡಿಯಾಗಿದೆ. ಸೊ ಇವಾಗ ಅಂಕಲ್ನ ಕೇಳೋಣ, ಏನು ಅನ್ನಿಸ್ತಿದೆ 25 ಇಯರ್ಸ್ ಆ್ಯನಿವರ್ಸರಿ ಮಾಡ್ಕೊಂಡು ಮೊನ್ನೆ ತಾನೇ ಮಾಡ್ಕೊಂಡಿದ್ದೀರಾ. ಸೊ ಇವತ್ತು ಕಲ್ಯಾಣೋತ್ಸವ ಮಾಡಿಸ್ಕೊತಾ ಇದ್ದೀರಾ. ಏನು ನಿಮ್ಮ ಇವಾಗ ಮನಸ್ಸಿನ ಭಾವನೆಗಳು ಏನಿದೆ ಅಂತ ಹೇಳಿ. ಇಲ್ಲಿ ಪೂಜೆ ಶುರು ಆಗಲಿ, ಎಲ್ಲ ಕಲ್ಯಾಣೋತ್ಸವ ಮುಗಿದ ಮೇಲೆ ನಾನು ಕಮೆಂಟ್ ಮಾಡ್ತೀನಿ. ಅಷ್ಟೋ ತನಕ ಕೂತ್ಕೊಳ್ಳೋಕೆ ರೆಡಿ ಇದ್ದೀರಾ? ಕೂತ್ಕೋಬೇಕು. ನಮ್ಮಪ್ಪ ಈ ಥರ ಯಾವುದೋ ಪೂಜೆ ಅಟೆಂಡ್ ಮಾಡಲ್ಲ ಗೈಸ್, ಇದೇ ಫಸ್ಟ್ ಟೈಮ್ ಏನೋ ಒಪ್ಕೊಂಡ್ಬಿಟ್ಟಿದ್ದಾರೆ. ಆಶ್ಚರ್ಯಕರ ಸಂಗತಿ. ನೋಡ್ತಾ ಇರೋದು ಫಸ್ಟ್ ಟೈಮ್ ಅಂಕಲ್ ಈ ಥರ ಪೂಜೆ ಕೂರ್ತಾ ಇರೋದು. ನೋಡ್ಬೇಕು ಯಾವ ಪೇಷನ್ಸ್ ಕೂತ್ಕೊಂತಾರೆ ಅಂತ. ನಮ್ಮ ಮನೆ ಗೃಹ ಪ್ರವೇಶ ಲಾಸ್ಟ್ ಅಲ್ಲಪ್ಪ, ನೀನು ಈ ಥರ ಕೂತಿರೋದು. ನೀ ಸಪೋರ್ಟ್ ಮಾಡಿ 23 ವರ್ಷ ಗೈಸ್. ಬ್ಯಾಕ್ ಸಪೋರ್ಟ್ ಮಾಡೋದ ಇಲ್ಲ? ಓಕೆ, ನಾನೊಂದು 10 ನಿಮಿಷ ಕೂತ್ಕೋತೀನಿ ಅಷ್ಟೇ. ಓಕೆ, ಅವ್ರ ವೈಫ್ನ ಕೇಳೋಣ, ಏನು ಅನಿಸಿದೆ 25 ಇಯರ್ಸ್ ಆ್ಯನಿವರ್ಸರಿ ಆದಮೇಲೆ ಕಲ್ಯಾಣೋತ್ಸವ ಮಾಡಿಸ್ಕೊತಾ ಇದ್ದಾರೆ, ಹೆಂಗೆ ಫೀಲ್ ಆಗ್ತದೆ? ಏನಾದರೂ ಹೊಸ ಮದುವೆ ಹೆಣ್ಣು ಫೀಲಿಂಗ್ ಏನಾದ್ರು ಬರ್ತಾ ಇದೆಯಾ? ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಇದೇ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ಎಷ್ಟು ತಗೊಂಡು ರೆಡಿ ಆಗೋಕ್ಕೆ? 1 ಅವರ್. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ರಿ? 3 ಗಂಟೆ. 3 ಗಂಟೆಯಿಂದ ರೆಡಿ ಆಗಿದ್ದಾರೆ ಕಲ್ಯಾಣೋತ್ಸವಕ್ಕೆ ಇವತ್ತು. ಓಕೆ, ಆಲ್ ದಿ ಬೆಸ್ಟ್ ಪೂಜಾ. ಥ್ಯಾಂಕ್ ಯು. ಇವಾಗ ಏನೇನು ರೆಡಿ ಮಾಡ್ಕೊಂಡಿದ್ದೀರಾ ಎಲ್ಲ ಹೇಳಿ. ಪೂಜೆ ತಟ್ಟೆ ತಗೊಂಡಿದ್ದೀವಿ, ಹಾರ ತಗೊಂಡಿದ್ದೀವಿ, ಆಮೇಲೆ ಹೂ ತಗೊಂಡಿದ್ದೀವಿ, ಹಣ್ಣು ತಗೊಂಡಿದ್ದೀವಿ, ಹೊಸ ಸ್ಯಾರಿ ತಗೊಂಡಿದ್ದೀವಿ. ಬನ್ನಿ ಎಲ್ಲ ನೋಡೋಣ.
ಗೈಸ್ ಇನ್ನೂ ಕಿತ್ತಾಡ್ತಾ ಇದ್ದಾರೆ ಗೈಸ್. ಮುಂದೆ ನಾನು ಕುತ್ಕೋಬೇಕು ಅಂತ. ಸೀಟಿಂಗ್ಗೆ ಅಲ್ಲ ಇದೇ ಅವ್ರ ಸ್ಕೂಲಲ್ಲಿ ಮಾಡಿದ್ರೆ ಈಗ ಯಾರು ಫಸ್ಟ್ ಬೆಂಚಲ್ಲಿ ಕುತ್ಕೊಳ್ಬೇಕು ಅನ್ನೋ ಥರ ಜಗಳ ಆಗ್ತಾ ಇದೆ. ಎಲ್ಲಿ ಯಾರು ಮುಂದೆಗಡೆ ಕುತ್ಕೊಂತಾರೆ ಅಂತ ಜನ ಅನ್ಕೊಂಡಿದ್ರೆ ಮುಂದೆಗಡೆ ಕುತ್ಕೊಂಡ್ರೆ ದೇವ್ರು ಜಾಸ್ತಿ ಆಶೀರ್ವಾದ ಮಾಡಿಬಿಡುತ್ತೆ. ಆ ಥರ ಏನಿಲ್ಲ ಗೈಸ್, ದೇವ್ರು ಎಲ್ಲಿದ್ರು ಆಶೀರ್ವಾದ ಮಾಡ್ತಾನೆ. ಸೊ ಫೈನಲಿ ಎಲ್ಲ ಹೊಡೆದಾಡೋದ್ಮೇಲೆ ನಮಗೆ ಸೆಕೆಂಡ್ ಸೀಟ್ ಸಿಕ್ಕಿದೆ. ನಮಗೆ ಸೆಕೆಂಡ್ ಬೆಂಚಲ್ಲಿ ಸೀಟ್ ಸಿಕ್ಕಿದೆ ಇವಾಗ. ಅಲ್ಲೂ ಅದೇ ಇದು ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡಿ ಇದು ನಮ್ಮ ಹೂವಿನ ಹಾರದ ತಟ್ಟೆ ರೆಡಿ ಇದೆ. ಅದು ಯಾರ್ದೋ ಬೇರೆಯವ್ರದ್ದು ಆಮೇಲೆ ನಮ್ದಲ್ಲ. ಇದೆಲ್ಲ ಪೂಜೆ ಸಾಮಾನು ತರಬೇಕು ನೀವು. ಸೊ ನಮ್ಗೆ ಇಲ್ಲಿ ಕಾಣ್ತಿರೋದು ಇಷ್ಟೇ. ತಾಂಬೂಲ ತಟ್ಟಿದ್ದಾರೆ, ಕಾಯಿ, ಬಾಳೆಹಣ್ಣು ಇನ್ನೂ ಇದೆ ಅನ್ಸುತ್ತೆ ಅಲ್ಲಿ, ಹಣ್ಣು, ಹಾರ ಅಷ್ಟೇ ಇವಾಗ ಕಾಣಿಸ್ತಿರೋದು. 10 ಗಂಟೆ 10:30 ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಗೈಸ್. ನಾವೇ 9:30 ಅಂದ್ಬಿಟ್ಟು 10 ಗಂಟೆಗೆ ಬಂದಿದ್ದೀವಿ. ನಮ್ಮ ಮನೆಯಲ್ಲ ಅಜ್ಜಿ 8:00ವರೆಗೆ ಫುಲ್ ತಕ ಅಂತ ಕುಣಿತಾ ಇದ್ರು. 6:30 ನಮ್ಗೆ ಹಿಂಸೆ ಕೊಟ್ಟಿರೋದು ರೆಡಿ ಆಗ್ತಿಲ್ಲ ಅಂತ. 10 ಗಂಟೆ ಆಯ್ತು, ಇನ್ನೂ ಶುರು ಆಗಿಲ್ಲ. ನೋಡೋಣ. ಸೊ ಇವಾಗ ಒಂದು ಕ್ವಶನ್ ಕೇಳೋಣ ಆಗುತ್ತೆ. ರೇಟ್ ಯುವರ್ ಔಟ್ಫಿಟ್ ಥರ ಎಕ್ಸ್ಪ್ಲೇನ್ ಯುವರ್ ಔಟ್ಫಿಟ್ ಮಾಡ. ಬಿಕಾಸ್ ರೇಟ್ ಗೊತ್ತಿಲ್ಲ ಅನ್ಸುತ್ತೆ, ಎಲ್ಲ ಹಳೆ ಹೇಳೋದು ಒಡವೆ ಎಲ್ಲ. ಎಕ್ಸ್ಪ್ಲೇನ್ ಯುವರ್ ಔಟ್ಫಿಟ್. ಇದು 50 ಇಯರ್ಸ್ದು. 50 ಇಯರ್ಸಿಂದ ಇದೆಯಾ? ಸೊ ಒಂಥರ ಆಂಟಿಕ್ ಪೀಸ್ ಗೈಸ್. ಆಂಟಿಕ್. ಇದು 25 ಇಯರ್ಸ್ದು. ಮದ್ವೆಲಿ ತಗೊಂಡಿದ್ದು. ಹಾಂ ಓಕೆ. ಸೀರೆ ಇದು 25 ಇಯರ್ಸ್ದು. ಮತ್ತೆ ಅವ್ರ ಎಂಗೇಜ್ಮೆಂಟ್ ರಿಂಗು ಆಲ್ರೆಡಿ ನೋಡಿರ್ತೀರಾ. ಸೀರೆ ಹೊಸದು, ಆನಿವರ್ಸರಿಗೆ ತಗೊಂಡಿದ್ದು. ಸೀರೆ ಸೆಲೆಕ್ಟ್ ಮಾಡೋದು ನಾನೇ ಸೆಲೆಕ್ಟ್ ಇಟ್ಕೊ. ಏನ್ ಹೇಳ್ಬೇಕು? ನಾನು 45 ವರ್ಷದ್ದು. ನೋಡಿ ಇಲ್ಲಿ ಎಲ್ಲ ಜಗಳ ಆಡ್ತಾ ಇದ್ರೆ ನಾನು ಮುಂದೆ ಕೂತ್ಕೋಬೇಕು ಹಿಂದೆ ಕೂತ್ಕೋಬೇಕು ಅಂತ ನಮ್ಮಪ್ಪ ನೋಡಿ. ಅಯ್ಯ ಈ ಕಡೆ ಬರೋ ವಿವಾನ್. ನಮ್ಮ ಅಂಕಲ್ಲು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ಎಲ್ಲೋ ಕರ್ಕೊಂಬಂದಿದ್ದೀರಲ್ಲ ಗೈಸ್. ನೋಡಿ ನಮ್ಮ ಮನೆ ರೈಟರ್ ಸೇಮ್ ಯಾವುದೋ ಕವಿ ಥರ ಕಾಣಿಸ್ತಾ. ಇಂತಿನ ಪ್ರೀತಿಯ ಕಿಟ್ ನಿಜ. ಇವನಿಗೆ ಇನ್ನು ಫೋಟೋಸ್ ಎಲ್ಲ ನೋಡ್ಕೊಂಡ್ರೆ ಹಿಂಗಿದ್ನ ನಾನು ಈ ಥರ ರೆಡಿ ಆಗಿದ್ನ. ಅಯ್ಯೋ ಇವಾಗ ನಮ್ಗೆಲ್ಲ ಹೆಂಗೆ ಹಳೆ ಫೇಸ್ಬುಕ್ ಫೋಟೋ ನೋಡಿದ್ರೆ ಏನಪ್ಪ ಇದು ಈ ಥರ ಫೋಟೋ ಅಪ್ಲೋಡ್ ಮಾಡಿದ್ದು ನಾನು ಅನ್ಸ್ತಲ್ಲ, ಅವಂಗ ಅನ್ಸುತ್ತೆ, ಅವಾಗ ಅನ್ಸುತ್ತೆ ಮೋಸ್ಟ್. ಇದನ್ನೆಲ್ಲ ಹಾಕ್ತೀನಿ ಇವಾಗ ನಾನು. ಅವಾಗ ನೀವು ವಿಡಿಯೋ ನೋಡ್ಬೇಕಾದ್ರೆ ಕಲ್ಯಾಣೋತ್ಸವ ಮಾಡಿಸೋಕ್ಕೆ ಏನೇನು ಪ್ರೊಸೀಜರು, ಅಂದ್ರೆ ಏನು ಫೀಸ್ ಕೊಡ್ರಿ, ಏನು ಕಾಂಟ್ಯಾಕ್ಟ್ ಮಾಡಿದ್ರಿ ಎಲ್ಲ ಹೆಂಗೆ ಅನಿಸ್ತಾ ಇದೆ, ಮತ್ತು ಏನೇನು ಕಾಂಟ್ಯಾಕ್ಟ್ ಮಾಡಿದ್ರಿ, ಏನೇನು ಪ್ರಿಪೇರ್ ಮಾಡ್ಕೊಂಡ್ರಿ ಎಲ್ಲ ಗೆ ನಮ್ಮದು 2ನೇ ಮಗಳಿಗೆ 25 ವರ್ಷ ಆಯಿತು ಮದುವೆ ಮಾಡಿ. ಅವಳಿಗೆ 25ನೇ ವರ್ಷಕ್ಕೆ ವಾರ್ಷಿಕೋತ್ಸವ ಮಾಡಿಸ್ಬೇಕು ಅಂತ ನನಗೆ ಇಷ್ಟ ಆಯಿತು. ಅದಕ್ಕೆ ಅವರಿಬ್ಬರ ಹೆಸರಲ್ಲೂ 5,000 ಕಟ್ಟಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು 5,000 ಕಟ್ಟಿದ್ವಿ. ಆಮೇಲೆ ನನ್ನ ಮಗನ ಹೆಸರು ಮಾಡಿಸ್ಬೇಕು ಅಂತ ಆಸೆ ಆಯಿತು, ಅವನಿಗೂ 5,000 ರೂಪಾಯಿ ಕಟ್ಟಿದ್ವಿ. ಆಮೇಲೆ ಮಾಮೂಲಿ ಅವ್ರಿಗೆ ನಮ್ಗೆ ಬೇಕಾದ್ದು ಪೂಜೆ ಸಾಮಾನು ತೊಗೊಂಬಂತ ಹೇಳಿದ್ರು, ತೊಗೊಂಬಂದಿದ್ದೀವಿ. ಆಮೇಲೆ ಊಟದ ವ್ಯವಸ್ಥೆಗೆ ಸ್ವಲ್ಪ ತೊಂದರೆ ಆಯಿತು. ಆದ್ರೂ ಅವರು ಪ್ರಸಾದ ಬೇಕಾದ್ರೆ ಜಾಸ್ತಿ ಕೊಡ್ತೀವಿ, ಬಟ್ ಹೊರಗಡೆ ಏನು ತರಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಈಗ ನಾವು ಎಕ್ಸ್ಟ್ರಾ ಇನ್ನೊಂದು 2,000 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಬಿಸಿಬೇಳೆ ಬಾತಿಗೆ ಹೇಳಿದ್ದೀವಿ. ಈಗ ಒಬ್ಬೊಬ್ಬರಿಗೆ ಒಂದೊಂದು ಜೋಡಿಗೆ 1 ಬಕೆಟು ಮೊಸರನ್ನ, 1 ಬಕೆಟ್ ಪುಳಿಯೋಗರೆ, 1 ಬಕೆಟು ಸಕ್ಕರೆ ಪೊಂಗಲ್ಲು, ಒಂದು 25 ಲಾಡು ಕೊಡ್ತಾರಂತೆ. ನಿಮ್ಮಲ್ಲೂ ಏನೋ ಪ್ರೊಸೀಜರ್ ಎಲ್ಲರೂ ಹೇಳಿದ್ರು ಒಳ್ಳೇದಾಗುತ್ತೆ ಮಾಡಿ ಅಂತ. ಅದಕ್ಕೆ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ಮಾಡಿಸ್ತಾಯಿದ್ವಿ, ಒಳ್ಳೇದಾಗ್ತಾ ಇದೆ. ಹೌದು, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ದೇವರಿದ್ದಾರೆ ಅನಿಸುತ್ತೆ. ಎಲ್ಲ ದಂಪತಿಗಳು ಇಲ್ಲಿ ನಿಲ್ಲಿಸಿದ್ದಾರೆ. ಓಪನ್ ಮಾಡಿದ್ರೆ ಇವಾಗ ಇದನ್ನ. ಎಲ್ಲ ಹೆಸರು ಕರಿತಾ ಇದ್ದಾರೆ ಕನ್ಫರ್ಮ್ ಮಾಡ್ಕೊಳಕ್ಕೆ. ದಯವಿಟ್ಟು ಅವರಿಗೆ ಮನೆ ಕೊಡೋಕ್ಕೆ ಕೊಡಿ, ಅವಕಾಶ ಕೊಡಿ. KS ರಾಘವೇಂದ್ರ ಅವರು ಆಯ್ತು.
ದೇವ್ರ ಹೊರಕ್ಕೆ ಆಗತ್ತಾ ಇವಾಗ ದೇವ್ರು ಹೊರ್ತಾರೆ ಗಾಯ್ಸ್ ಅಲ್ಲಿ ತನಕ. ಗೋವಿಂದ ಗೋವಿಂದ ಅನ್ಬೇಕು ನೀನು. ಗೋವಿಂದ ಅದುವೇ ಆ ಕಡೆಯಿಂದ ಹೋಗಿ ಈ ಕಡೆ ಬರ್ತಿದ್ದಾರೆ, ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಅವರು. ಅಪ್ಪ ಅಮ್ಮ ಬಂದರು, ಅಪ್ಪ ಅಮ್ಮ ಬಂದರು. ಇಲ್ಲಾಡಿ ಇಲ್ಲಾಡಿ ಹೈ ಗೋವಿಂದ. ಆಮೇಲೆ ಇವೇನು ಒಟ್ಟಿಗೆ ಕರ್ಕೊಂಡ್ಬರ್ತಾರೆ ಅನ್ಸುತ್ತೆ. ಬಾ ನಾವು ಹೋಗೋಣ. ಎಲ್ಲಿ ಇವಾಗ ದೇವ್ರನ್ನ ಒಳಗೆ ತಂದಿದ್ದಾರೆ. ಹೂವನ್ನು ಬಿಟ್ಟು ನಿಶ್ಚಿತಾರ್ಥ ಮಾಡ್ತಾ ಇದ್ದಾರೆ ಗಾಯ್ಸ್ ದೇವ್ರಿಗೆ.
ನಿಶ್ಚಿತಾರ್ಥ. ಇವಾಗ ದೇವ್ರಿಗೆ ಧಾರೆ ಹೇಳ್ತಾರಂತೆ. ಫಸ್ಟ್ ಬಂದ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ ಗೈಸ್. ತುಂಬ ಫಾರ್ಮ್ಯಾಲಿಟೀಸ್. ಪ್ರಸಾದ ಹಂಚೋ ಬ್ಯುಸಿಲಿ ನಾವು ಇವಾಗ ಮಾಡೋದೇ ಮರ್ತೋದಿ ಗೈಸ್. ಸೊ ಏನೇನು ಕೊಟ್ಟಿದ್ರು ಅಂದರೆ ಪುಳಿಯೋಗರೆ, ಬಿಸಿಬೇಳೆಭಾತು, ಮೊಸರನ್ನ, ಸ್ವೀಟ್ ಪೊಂಗಲ್, ಲಾಡು, ಲಾಡು, ಬಾಳೆಹಣ್ಣು, ತಾಂಬೂಲ. ಅದು ಜನ ನೋಡ್ಬಿಟ್ಟು ಫೋನ್ ತೆಗಿಯೋದಲ್ಲ, ಏನು ಮಾಡೋಕ್ಕೂ ಪುರ್ಸೋದಿಲ್ಲ, ಗೊತ್ತಾಗ್ತಿರ್ಲಿಲ್ಲ. ಒಂದು 2 ನಿಮಿಷ ದಿಗ್ಭ್ರಮೆ ಥರ ಬಿಸಿ ಆಗೋಯ್ತು. ನೋಡಿ ಹೆಂಗೆ ಬೇಡ್ತಾಳೆ ನೋಡಿ ಗೈಸ್. ಬಡಿಸಿ ಎಲ್ಲರೂ. ಅಲ್ಲ ಅಂದರೆ ಬಡ್ಸೋದು ಓಕೆ, ಬಟ್ ಸ್ವಲ್ಪ ಹಾಂ ಜನ ಒಂದೇ ಸಮ ಈ ಕಡೆ ಲೆಫ್ಟಿಂದ ರೈಟಿಂದ ಲೆಫ್ಟ್, ಸ್ಟ್ರೈಟ್ ಎಲ್ಲ ಕಡೆ ಬರ್ತಾರೆ. ಒಂದು ಕಡೆಯಿಂದ ಬನ್ನಿ ಒಂದೊಂದು ಆ ಕಡೆ ಅಂತ ಅಂದರೆ ಎಲ್ಲ ಈ ಕಡೆ ನುಗ್ತಾರೆ, ಆ ಕಡೆ ನುಗ್ತಾರೆ, ಸ್ಟ್ರೈಟಿಂದ ಬರ್ತಾರೆ. ಅಯ್ಯೋಯ್ಯಪ್ಪ ಏನು ಕೂಗಾಟಕ್ಕೆ ಸ್ಟಾರ್ಟ್. ನಾನು ಫಸ್ಟ್ ಟೈಮ್ ಆಗ್ತಿಲ್ಲ ಈ ಥರ. ಒಂಥರ ತುಂಬ ಕನ್ಫ್ಯೂಸ್ ಆಗುತ್ತಪ್ಪ. ನಂದು ಫಸ್ಟ್ ಟೈಮ್ ಆಯಿತು. ಮಾಡಿಸಿದ ಪ್ರಸಾದ ಎಲ್ಲ ಆಲ್ಮೋಸ್ಟ್ ಖಾಲಿ ಆಯಿತು. ತುಂಬ ಜನಕ್ಕೆ ಪ್ರಸಾದ ಇವತ್ತು ಹಂಚಿದೆ. ಗುಡ್ ಡೇ, ಬ್ಲೆಸ್ಡ್ ಡೇ. ಏನು ಮಾಡ್ತೀವಿ? ಏನಿವ ಇವಾಗ ಇಲ್ಲ ಮಜ್ಜಿಯವ್ರ ಅಕ್ಕ ಇದ್ದಾರೆ, ಅವ್ರ ಹತ್ರ ದೊಡ್ಡಜ್ಜಿ, ನಮ್ಮ ದೊಡ್ಡಜ್ಜಿ. ಹಾಂ ನೀನೇನು ಇರೋ ಬರೋ ಕುಂಕುಮ ಎಲ್ಲ ನಿನ್ನಡೆ ಮೇಲೆ ಇಟ್ಕೊಂಡಿದ್ಯಾ? ಇರ್ಲಿ ಬಿಡು, ಒಳ್ಳೇದಾಗ್ಲಿ ಅಂತ. ಇನ್ನು ಎಲ್ಲ ಸಿಕ್ತು, ಎಲ್ಲ ಬಳ್ಕೊಂಬಿಡು. ಹಿಂಗೆ ಉದ್ದಕ್ಕೂ ಎಲ್ಲೆಲ್ಲಿ ಉದ್ದಕ್ಕೂ ಸಿಕ್ತದೆ, ಯಾವುದೇ ಇದರಲ್ಲಿ ಉದ್ದಕ್ಕೂ ಎಲ್ಲೆಲ್ಲಿ ಹಿಂಗೆ ಸಿಗ್ತದೆ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಿರ್ತಾರಂತೆ. ಇವಾಗ ಕೇಳೋ ಕ್ವಶನ್, ನಿಮ್ಮ ಮನೆಯವ್ರ ಹೆಸರೇನು? ದ ಲೇಟ್ ಹೋಗ್ಲಿ ಒಳ್ಳೇದಾದ್ರೆ ನಾನು ಕೆಟ್ಟದ್ರೆ ಏನು ಹೇಳಲ್ಲ. ಹೋಗ್ಲಿ. ನಿನ್ನ ಹಸ್ಬೆಂಡ್ ಇದ್ದಾಗ ಸೂಪರ್ ಆಗಿದ್ದ ಅಥವಾ ಇವಾಗ ಸೂಪರ್ ಆಗಿದೆ? ಸೂಪರ್ ಆಗಿದ್ದೆ, ಆಮೇಲೆ ಎಲ್ಲ ಆಯಿತು. ನಮ್ಮನೆ ಡಲ್ ಆಗೋಯ್ತು.
ಇವಾಗ ಬ್ರೈಟ್ ಆಗೋಯ್ತಾ ಫುಲ್ ಈಗ ಬ್ರೈಟ್ ಏನೋ ನಿಮ್ದಾಗಿದೆ. ನಾನು ಕೈಲಾಸಕ್ಕೆ ಹೋಗ್ಬೇಕಂತ ನೋಡ್ತಾ ಇದ್ದೀನಿ. ಹೋಗ್ಲಿ ನೀನೇನು ತಲೆಗೆ ಬಣ್ಣ ಹಾಕೊಂಡಿಲ್ಲ? ಯಾಕೆ ನೀನು ತಲೆಗೆ ಮಣ್ಣು ಹಾಕೊಂಡಿಲ್ಲ? ನನ್ನ ಸ್ವಂತ ಅದು. ಇಲ್ಲ ನೀನು ಹೇಳ್ಬೇಕು. ಏನಾಗಿತ್ತು ಅಂತ ಹೇಳ್ಬೇಕು. ಆತೈತಿದ್ದಾರಂತೆ ಏನೇನೇನ ಯಾರಾದ ಕೈಲಾಸ ಕೊಟ್ಟೈತಲ್ಲ ಬಣ್ಣ ಹಾಕೊಂಡ್ರೆ ನಮ್ಗೆ ಆತ್ಮೀಯರು ಅದಕ್ಕೋಸ್ಕರ ಹಾಕೋದು. ಏನಾಯ್ತು ಆ ಥರದ್ದು? ಆ ಥರ ಎರಡಾಯ್ತು. ಏನಾಯ್ತು? ನಮ್ಮ ಅಪ್ಪ ಹೋಯ್ತು ಯಾಕೆ ನನ್ಗೆ ಆಗ್ಬೋದಾ? ನೀನು ಫಸ್ಟ್ ಟೈಮ್ ಬಣ್ಣ ಹಾಕೊಂಡಾಗ ಯಾರಾದ್ರು? ನಮ್ಮ ಅಪ್ಪನಿಯ ಹೌದಾ? ಬಿಡಿಸ್ಬಿಟ್ರು ಎಲ್ಲ ಸೇರ್ಕೊಂಡು. ಅದಕ್ಕೆ ಬಣ್ಣನೇ ಹಾಕೋದಲ್ಲ ಅವ್ರ ತಲೆ. ಯಾಕಪ್ಪ ಒಬ್ರು ದಿವಸ ತೆಗಿಬೇಕು ಹಾಕೊಂಡ್ಬಿಟ್ಟು ಅದು ಹಾಕೊಂಡೇವ್ ಹಂಗೆ ಇರಲಿ ಬಿಡು. ಈಗೇನು ಇವಾಗ ಏನು ನನಗೆ ಅದ್ರ ಈಗ ನನಗೆ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲಪ್ಪ. ನಿನಗೆ ಇರೋದು ಇಷ್ಟ. ನಂಗೆ ದೇವ್ರು ಕೊಟ್ಟಿರೋ ಯಾವ ಥರ ಐತೆ ಒರಿಜಿನಲ್ ಥರನೇ ಇಷ್ಟ ನನಗೆ. ಕೇಳಿಸ್ಕೊಳ್ಳಿ ಗಾಯ್ಸ್, ಎಲ್ಲರೂ ಹಂಗೆ ಇದ್ಬಿಡಿ. ಒರಿಜಿನಲ್ ಮೈಂಟೈನ್ ಮಾಡಿ. ಒರಿಜಿನಲ್ಲೇ ನಾವು ಯಾವಾಗಲೂ. ನಾವು ಸುಳ್ಳು ಹೇಳಲ್ಲಪ್ಪ. ನಾನು ಹಾಕೊಂಡು ಯಾವ ಕಾಲನೂ ಆಯಿತು ಬಿಟ್ಟು. ಮತ್ತೆ ನಿನ್ನ ಫೇವ್ರೇಟ್ ಸಾಂಗ್ ಯಾವ್ದು ಚಂದಕ್ಕ? ಜೋರಾಗಳು ನೋಡಿ ಗೈಸ್, ದೇವಸ್ಥಾನದಲ್ಲಿ ಎಂತ ಆಡ್ತಾರ ನೋಡಿ. ದೇವಸ್ಥಾನದಲ್ಲಿ ಜನ ಗೈಸ್. ಓಕೆ, ಥ್ಯಾಂಕ್ ಯು ಶಾಂತಕ್ಕ. ಏನಿಲ್ಲ, ಸುಮ್ಮನೆ ಚೆನ್ನಾಗಿರುತ್ತೆ. ಹೆಸರೇನು? ಪುಟ್ಟಮ್ಮ. ಎಷ್ಟು ವರ್ಷ? 86. 86. ಇವರು ನಮ್ಮ ಮಮ್ಮಿ ಮತ್ತು ಸಂಜನವ್ರ ಮಮ್ಮಿಯವರ ಮಮ್ಮಿ. ನಮ್ಮ ಅಮ್ಮ ಅವರ ಅಮ್ಮ ಗೈಸ್. ನಮ್ಮ ಮುತ್ತಜ್ಜಿಯವರು 86 ವರ್ಷ ಇವ್ರಿಗೆ ಇವಾಗ. ಇವತ್ತು ಇವ್ರು ದೇವಸ್ಥಾನಕ್ಕೆ ಬಂದಿದ್ದಾರೆ. ನಿಮ್ಗೆ ಪೋಸ್ ನೋಡಿದ್ರೆ ಒಂದು ಮಠ ಮೂವಿಲಿ ಕಾಮಿಡಿ ಸೀನ್ ಏನು ಬರ್ಬೋದು. ಅವ್ರನ್ನ ಅದನ್ನು ಕೂತ್ಕೊಳ್ಳಂಗಾರೆ ಕೂತ್ಕೊಂತೀಯಾ? ಹಾಂ, ಕೂತ್ಕೊ ಆರಾಮಾಗಿ. ಹಾಂ, ಇವಾಗ ನೀನು ಹಿಂಗೆ ಬಕ್ಕೊಂಡು ನಡೀತಿಯಲ್ಲ, ಹಾಂ, ನೀನು ಮಲ್ಕೊಂಡ ಕಾಲು ಹಿಂಗೆ ಎತ್ಕೊಳ್ಳಲ್ವಾ? ಸ್ವಾಮಿ ಮನಿಕೊಂಡ್ರೆ ಕಾಲ್ ಮೇಲೆ ಕೆತ್ಕೊಂಡ್ಬಿಡಲ್ವಾ? ಎತ್ಕೊಂಡ ಕೇಳಿಸ್ಲಿಲ್ವಾ ನಿನ್ಗೆ? ಇನ್ನೊಂದ್ಸತಿ ಕೇಳ್ತೀನಿ ನೋಡು. ನೀನ್ ಹಿಂಗ್ ಬಕ್ಕೊಂಡ್ ನಡೀತಿಯಲ್ಲ ಅಕ್ಕ, ಹಿಂಗ್ ಬಕ್ಕೊಂಡ್ ನಡೀತಿಯಲ್ಲ, ನೀನ್ ಮಲ್ಕೊಂಬಿಟ್ಟಾಗ ಹಿಂಗ್ ಬಕ್ಕೊಂಡ್ ನಡೀತಿಯಲ್ಲ, ಮಲ್ಕೊಂಡಾಗ ಹಿಂಗ್ ಕಾಲು ಎತ್ಕೊಂಡ್ಬಿಡಲ್ವಾ? ನೋಡಿ ಗೈಸ್, ಹೆಂಗೆ ಅರ್ಜೆಂಟ್ ಟಾರ್ಚರ್ ಮಾಡಿ. ಇಲ್ಲ ನೆಟ್ಟಿಗೆ ಮಲ್ಕೊಂತೀಯಾ, ಇಲ್ಲ ಕಾಲು ಹಿಂಗ್ ಇಟ್ಕೊಂಡ್ ಮಲ್ಕೊಂತೀಯಾ? ನೆಟ್ಟಿಗೆ ಮಲ್ಕತ್ತೀನಿ. ಆಗುತ್ತೆ. ಮತ್ತೆ ನೆಟ್ಟಿಗೆ ನಡಿಯಲ್ಲ ನೀನು? ನಡೆಯಕ್ಕಾಗಲ್ಲ ನೆಟ್ಟಿಗೆ. ಹಾಡು ಹೇಳ್ತೀಯ ಅಜ್ಜಿ? ಹಾಡು ಹಾಡ ಎಲ್ಲ ಹಾಡು ಹೇಳ್ತಾ ಇದ್ದೀನಿ. ಈಗ ಹೇಳಕ್ ಬರುತ್ತಾ? ಬರಲ್ಲ. ಬರಲ್ಲ. ಒಂಚೂರು ಹೇಳು ಕೃಷ್ಣನ ಮೇಲೆ. ಎಲ್ಲ ನೋಡಿ ಗೈಸ್, ಹೆಂಗ್ ನಿಂತ್ಕೊಂಡು ನೋಡ್ತಾ ಮಜಾ ತಗೋತಾರೆ. ನಮ್ಮ ಮನೇಲಿ ಎಷ್ಟು ಜನರೇಷನ್ಗಳಿದೆ ಅಂತ ಹೇಳ್ತಾ ನಮ್ಮ ಅಜ್ಜಿಯವ್ರು ಅಜ್ಜಿ ಅಂತ. ಹಾಂ, ಇವ್ರಮ್ಮ ಗೈಸ್, ಇವ್ರಮ್ಮ ನಮ್ಮ ವರ್ಲ್ಡ್ ಫೇಮಸ್ ಅಜ್ಜಿಯವರ ಮಮ್ಮಿ. 88 years old ಮಮ್ಮಿ. ಅವ್ರು 86 88 ಅಂತಿದ್ದಾರೆ. ಜಾಸ್ತಿ ಹೇಳ್ತಿದ್ದೆ ಪಾಪ. ಗೈಸ್, ಇನ್ನೊಂದು, ಇವ್ರು ಅಷ್ಟು ವಯಸ್ಸಾಗಿರ್ಬೋದು, ಬಟ್ ಕನ್ನಡಕ ಇಲ್ಲ, ಏನೂ ಇಲ್ಲ, ಒಂದು ಶುಗರ್ ಇಲ್ಲ, ಆರೋಗ್ಯವಾಗಿದ್ದಾರೆ. ಆಮೇಲೆ ನ್ಯೂಸ್ ಪೇಪರ್ನ ವಿತೌಟ್ ಕನ್ನಡಕ ಓದ್ತಾರೆ ಗೈಸ್ ಇವಾಗಲೂ ಡೈಲಿ. ಸರಿ, ಪಾಯಿಂಟ್ ಬಿ ನೋಟೆಡ್. ಕ್ರೇಜಿ ಅಜ್ಜಿ. ಕೊಟ್ಟು ನೋಡ್ದ? ನಂಗೆ ಇನ್ನೊಂದ್ಸತಿ ಕೊಟ್ಬಿಡು. ಇನ್ನೊಂದ್ಸತಿ ಅಂತ ಕೊಡು ಅವಳಿಗಂತೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಕ್ತಾಯ ಆಗ್ತದೆ ಗೈಸ್. ಮತ್ತೆ ಸಿಗೋಣ. ಬಾಯ್.